ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನು ಪೂರ್ಣಿಮಾ. ಇವತ್ತು ಕ್ರಿಯೇಷನ್ಸ್ ಬೈ ಪೂರ್ವಿ ಯೂಟ್ಯೂಬ್ ಚಾನಲಲ್ಲಿ ಎಷ್ಟು ರಾಯರ ಮಠಗಳ ದರ್ಶನವನ್ನು ನೀವು ಮಾಡಿದ್ದೀರಾ, ಹಾಗೆ ರಾಯರ ಅನುಗ್ರಹದಿಂದ ನಾನು ಎಷ್ಟು ರಾಯರ ಒಂದು ಸನ್ನಿಧಾನಕ್ಕೆ ಹೋಗಿರುವಂಥದ್ದು ಅಂತ ಇವತ್ತಿನ ವಿಡಿಯೋಲಿ ನಾನು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾನು ಹಾಸನದ MG ರೋಡಿನಲ್ಲಿ ಇರುವಂತಹ ರಾಘವೇಂದ್ರ ಸ್ವಾಮಿ ಮಠವನ್ನು ತೋರಿಸ್ತಾ ಇದ್ದೀನಿ. ನನ್ನ ಲೈಫಲ್ಲೇ ಮೊದಲು ಹೋಗಿದ್ದು ಮಠ ಅಂದರೆ ಅದು ಇದೇನೆ. ಹಾಗೆ ಹಾಸನದಲ್ಲಿ ಇನ್ನೊಂದು ಮಠ ಇದೆ, ಉತ್ತರ ಬಡಾವಣೆಯಲ್ಲಿ ಇರುವಂಥ ರಾಯರ ಮಠ. ಇದು ಹಾಸನದ 2ನೇ ರಾಯರ ಮಠ ಅಂತ ಹೇಳ್ಬೋದು. ಸ್ನೇಹಿತರೆ, ಹಾಗೆಯೇ ಈ ವಿಡಿಯೋನ ಏನಾದ್ರು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕಾನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಹಾಗೆಯೇ ಮಂತ್ರಾಲಯ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ. ನಿಜವಾಗ್ಲೂ ಭೂಮಿಯ ಮೇಲಿನ ಸ್ವರ್ಗ ಅಂತ ಹೇಳ್ಬೋದು. ಮಂತ್ರಶಕ್ತಿಯ ದಿವ್ಯ ಕ್ಷೇತ್ರ. ನಾನಂತೂ ಸಾಕಷ್ಟು ಬಾರಿ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನವನ್ನು ಮಾಡ್ಕೊಂಬಂದಿದ್ದೀನಿ. ನಿಜವಾಗ್ಲೂ ಮಂತ್ರಾಲಯಕ್ಕೆ ಹೋದ್ಮೇಲೆ ನನ್ನ ಜೀವನ ಬದಲಾಯಿತು ಅಂತ ಹೇಳ್ಬೋದು. ಗುರುಗಳ ಅನುಗ್ರಹ ಹಾಗೆ ಶ್ರೀ ಸುಬುಧೇಂದ್ರ ತೀರ್ಥರ ಒಂದು ಆಶೀರ್ವಾದದಿಂದ ನಾನು ಇಲ್ಲಿ ತನಕ ಬಂದಿದ್ದೀನಿ ಅಂತಲೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಟೈಮ್ ಹೋದಾಗ ಮತ್ತೆ ಅವರನ್ನು ಮೀಟ್ ಮಾಡಿ ಬಂದೆ. ತುಂಬಾ ಖುಷಿಯಾಯಿತು 2 ಸಲ ಅವರನ್ನು ಮೀಟ್ ಮಾಡಿರುವಂಥದ್ದು. ಹಾಗೆ ಬಿಚ್ಚಾಲೆ ಕ್ಷೇತ್ರ, ಇಲ್ಲಿ ಏಕಶಿಲೆಯ ಬೃಂದಾವನ ಇದೆ. ಮಂತ್ರಾಲಯಕ್ಕೆ ಹೋದಾಗ ರಾಯರ ಭಕ್ತರುಗಳೆಲ್ಲ ಈ ಒಂದು ಬೃಂದಾವನದ ದರ್ಶನವನ್ನು ಮಾಡ್ಕೊಂಡು ಬಂದೇ ಇರ್ತೀರ. ಈಗ ಕೆಲವೊಂದಷ್ಟು ರಾಯರ ಮಠಗಳನ್ನು ತೋರಿಸ್ತಾ ಇದ್ದೀನಿ. ಇವು ನಿಜಕ್ಕೂ ತುಂಬಾ ಪ್ರಸಿದ್ಧಿಯನ್ನು ಹೊಂದಿರುವಂಥ ರಾಯರ ಮಠ ಅಂತ ಹೇಳ್ಬೋದು. ರಾಯರ ಒಂದು ಸಾನ್ನಿಧ್ಯ ಇದೆ ಅಂದರೆ ಅಲ್ಲಿ ಪವಾಡಗಳು ಖಂಡಿತವಾಗ್ಲೂ ಹಾಗೇ ಇರುತ್ತೆ. ಅಂಥ ಒಂದು ವಿಶೇಷವಾದಂತಹ ಮಠಗಳ ದರ್ಶನವನ್ನು ಈಗ ನಾನು ನಿಮಗೆ ಮಾಡಿಸ್ತಾ ಇದ್ದೀನಿ. ಅಂದರೆ ನನ್ನ ಚಾನಲ್ ಮುಖಾಂತರ ನಾನು ಎಷ್ಟು ರಾಯರ ಮಠಗಳಿಗೆ ಹೋಗಿ ಬೃಂದಾವನಗಳ ದರ್ಶನವನ್ನು ಮಾಡಿರುವಂಥದ್ದು, ಹಾಗೆ ನಿಮಗೂ ಕೂಡ ವಿಡಿಯೋ ಮುಖಾಂತರ ಎಷ್ಟು ರಾಯರ ಮಠಗಳನ್ನು ತೋರಿಸಿದ್ದೀನಿ ಅಂತ ನಾನು ಮುಂದೆ ನಿಮಗೆ ತಿಳಿಸ್ತೀನಿ. ಇವಾಗ ಮೊದಲಿಗೆ ರಾಯರ ಮಠಗಳನ್ನು ನೋಡ್ಕೊಂಬನ್ನಿ.
ನಾನು ಸಾಕಷ್ಟು ರಾಯರ ಮಠಗಳನ್ನು ನನ್ನ ಚಾನಲ್ ಮುಖಾಂತರ ನಿಮಗೂ ಕೂಡ ತೋರಿಸಿದ್ದೀನಿ. ತುಂಬ ಪ್ರಸಿದ್ಧಿಯನ್ನು ಹೊಂದಿರುವಂಥ ರಾಯರ ಮಠ, ಹಾಗೆಯೇ ಪವಾಡಗಳನ್ನೇ ಸೃಷ್ಟಿಸಿರುವಂಥ ರಾಯರ ಮಠ ಅಂತಲೇ ಹೇಳ್ಬೋದು. ಹಾಗೆಯೇ ರಾಯರ ಮೇಲೆ ಇರುವಂಥ ಅನನ್ಯ ಭಕ್ತಿಯಿಂದ ನಾವು ಇಷ್ಟು ರಾಯರ ಒಂದು ಸನ್ನಿಧಾನಗಳಿಗೆ ಹೋಗಿ ದರ್ಶನ ಮಾಡುವಂಥ ಪುಣ್ಯ ನಮಗೆ ಲಭಿಸಿದೆ ಅಂತಲೇ ಹೇಳ್ಬೋದು. ಚಾನಲ್ ಮಾಡಿದ್ಮೇಲಂತೂ ನಾನು ಸಾಕಷ್ಟು ರಾಯರ ಮಠಗಳಿಗೆ ಹೋಗಿ ಬಂದಿದ್ದೀನಿ. ನಿಜವಾಗ್ಲೂ ನನಗೆ ತುಂಬಾ ಖುಷಿ ಇದೆ. ಯಾಕೆಂದರೆ ನಾವು ಒಂದು ಮಠಕ್ಕೆ ಹೋಗಬೇಕು ಅಂದ್ರೂ ನಮಗೆ ಅನುಗ್ರಹ ಇರಬೇಕು, ಇಲ್ಲಾಂದರೆ ನಾವು ಆ ಸನ್ನಿಧಾನಕ್ಕೆ ಹೋಗೋಕ್ಕೆ ಸಾಧ್ಯನೇ ಆಗಲ್ಲ. ಹಾಗಾಗಿ ರಾಯರ ಅನುಗ್ರಹದಿಂದಲೇ ಇದೆಲ್ಲ ಸಾಧ್ಯವಾಗಿದೆ. ಒಂದೊಂದು ಮಠಕ್ಕೆ ಹೋದಾಗ್ಲೂ ನನಗೆ ಒಂದು ಅದ್ಭುತವಾದ ಅನುಭವ ಖಂಡಿತವಾಗ್ಲೂ ಆಗಿದೆ. ಅದನ್ನು ಮರೆಯೋಕ್ಕೂ ಸಾಧ್ಯ ಇಲ್ಲ. ನನ್ನ ಚಾನಲಲ್ಲಿ ಒಟ್ಟು 24 ರಾಯರ ಮಠಗಳನ್ನು ನಾನು ನಿಮಗೆ ವಿಡಿಯೋ ಮುಖಾಂತರ ತೋರಿಸಿದ್ದೀನಿ. ಅದರಲ್ಲಿ ನನಗೆ 3 ರಾಯರ ಮಠಗಳ ಒಂದು ವೀಡಿಯೋಸ್ಗಳನ್ನು ನನ್ನ ಚಾನಲಿನ ಸಬ್ಸ್ಕ್ರೈಬರ್ಸ್ಗಳು ಮಾಡಿಕೊಟ್ಟಿದ್ರು. ಅನಂತಕುಮಾರ್, ಅಮೂಲ್ಯ ಮತ್ತು ಅವಿನಾಶ್, ಇವ್ರು 3 ಜನಕ್ಕೂ ನಾನು ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆಯೇ ಕಾಮಧೇನು ಕ್ಷೇತ್ರಕ್ಕೆ ಹೋಗಿದ್ದೆ. ಅಲ್ಲಿ ಅವತ್ತು ವಿಡಿಯೋ ಶೂಟ್ ಮಾಡೋಕ್ಕೆ ಪರ್ಮಿಷನ್ ಕೊಡಲಿಲ್ಲ. ಅದೊಂದು ಕ್ಷೇತ್ರದ್ದು ಮಾತ್ರ ನಾನು ವಿಡಿಯೋ ಮಾಡಿಲ್ಲ ಅಷ್ಟೇ. ಬಟ್ ಆ ಕ್ಷೇತ್ರಕ್ಕೂ ನಾನು ಹೋಗಿ ಬಂದಿದ್ದೀನಿ. ತುಂಬಾ ಚೆನ್ನಾಗಿದೆ ಆ ಒಂದು ರಾಯರ ಮಠ ಕೂಡ. ಒಟ್ಟು ನಾನು 24 ರಾಯರ ಮಠಗಳ ವೀಡಿಯೋಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಅದು ನನಗೆ ತುಂಬಾ ಖುಷಿ ಇದೆ. ಯಾಕೆಂದರೆ ಅದು ಒಂದು ಪುಣ್ಯದ ಕೆಲಸ ಅಂತ ಹೇಳ್ತೀನಿ. ಯಾಕೆಂದರೆ ರಾಯರ ಪ್ರೇರಣೆಯಿಂದನೇ ನಾನು ಇಷ್ಟೊಂದು ರಾಯರ ಮಠಗಳ ಒಂದು ದರ್ಶನವನ್ನು ಪಡೆದು ನಿಮಗೂ ಕೂಡ ದರ್ಶನ ಮಾಡಿಸುವಂಥ ಒಂದು ಪ್ರಯತ್ನ ಮಾಡಿರುವಂಥದ್ದು. ಅದು ನನಗೆ ತೃಪ್ತಿ ಖಂಡಿತವಾಗ್ಲೂ ಇದೆ. ಇದೆಲ್ಲ ರಾಯರ ಅನುಗ್ರಹ. ಅವರ ಅನುಗ್ರಹದಿಂದಲೇ ನಾನು ಇಷ್ಟೊಂದು ರಾಯರ ಮಠಗಳಿಗೆ ಹೋಗಿ ಅವರ ದರ್ಶನವನ್ನು ಪಡೆಯುವಂಥ ಒಂದು ಭಾಗ್ಯ ಸಿಕ್ಕಿರುವಂಥದ್ದು. ಹಾಗೆಯೇ ಇನ್ನೂ ಬೇರೆ ಬೇರೆ ಊರಿನಲ್ಲಿ ಇರುವಂಥ ರಾಯರ ಮಠಗಳಿಗೆ ಹೋಗಿ ನಾನು ದರ್ಶನ ಮಾಡಬೇಕು, ವೀಡಿಯೋಸ್ಗಳನ್ನು ಮಾಡಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬೇಕು ಅಂತ ನನಗೆ ತುಂಬಾ ಆಸೆ ಇದೆ. ಅದಕ್ಕೆ ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ಬೇಕು. ನೀವು ಎಷ್ಟು ನನಗೆ ಸಪೋರ್ಟ್ ಮಾಡ್ತೀರಾ ಅಷ್ಟು ನಾನು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಸಪೋರ್ಟು ಸದಾ ಹೀಗೆ ಇರಲಿ. ರಾಯರ ಮಠಗಳ ವೀಡಿಯೋಸು ಯಾರಾದರೂ ಇನ್ನೂ ನೋಡಿಲ್ಲ ಅಂದರೆ ಕ್ರಿಯೇಷನ್ಸ್ ಬೈ ಪೂರ್ವಿ ಯೂಟ್ಯೂಬ್ ಚಾನಲಲ್ಲಿದೆ. ತಪ್ಪದೆ ಪ್ರತಿಯೊಂದು ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ. ಹಾಗೆಯೇ ಇವತ್ತಿನ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.